ದೀರ್ಘಕಾಲದ ಬರ ಮತ್ತು ಉಪ್ಪು ನೀರಿನ ಸಮಸ್ಯೆಗಳಿಂದಾಗಿ ತೆಂಗಿನಕಾಯಿಗಳ ಗಾತ್ರ ಮತ್ತು ತೂಕ ಎರಡೂ ಕಡಿಮೆಯಾಗಿದ್ದವು. ಈ ಪರಿಸ್ಥಿತಿಯಲ್ಲಿ ಎಪಿಕೆಎಸ್ ಆರ್ಗಾನಿಕ್ಸ್ ಒದಗಿಸಿದ ಕೊಕೊಮ್ಯಾಕ್ಸ್ ಗೊಬ್ಬರವನ್ನು ಮರಗಳಿಗೆ ಹಾಕಿದ ನಂತರ ತೆಂಗಿನಕಾಯಿಗಳ ಗಾತ್ರ ಮತ್ತು ತೂಕ ಗಮನಾರ್ಹವಾಗಿ ಹೆಚ್ಚಾಯಿತು ಮತ್ತು ಮರಗಳ ಒಟ್ಟಾರೆ ಬೆಳವಣಿಗೆಯೂ ಸುಧಾರಿಸಿತು. ಹಿಂದೆ ಸಾಕಷ್ಟು ತೂಕವಿಲ್ಲದ ತೆಂಗಿನಕಾಯಿಗಳನ್ನು ಈಗ ಆರೋಗ್ಯಕರ, ಗಣನೀಯ ತೂಕದೊಂದಿಗೆ ಕೊಯ್ಲು ಮಾಡಲಾಗುತ್ತಿದೆ. ನಮಸ್ಕಾರ, ನಾನು ಸೆಲ್ವರಾಜ್, ತೂತುಕುಡಿ ಜಿಲ್ಲೆಯ ಪುತಂತಲೈ ಗ್ರಾಮದ ನಿವಾಸಿ. ನಮ್ಮ ತೋಟದ ಮಾಲೀಕ ಸೈಯದ್ ಅಹಮದ್. ನಾನು ಕಳೆದ 25ರಿಂದ 30 ವರ್ಷಗಳಿಂದ ಈ ತೋಟದಲ್ಲಿ ಕೆಲಸ ಮಾಡುತ್ತಿದ್ದೇನೆ. ನಮ್ಮ ತೋಟವು ಸುಮಾರು 20 ಎಕರೆ ಪ್ರದೇಶವನ್ನು ವ್ಯಾಪಿಸಿದೆ ಮತ್ತು ಇದು ಪ್ರಧಾನವಾಗಿ ತೆಂಗಿನ ಮರಗಳನ್ನು ಒಳಗೊಂಡಿದೆ. ಒಟ್ಟು 1800. ನಾವು ಪ್ರಸ್ತುತ ನಮ್ಮ ಬೆಳೆಗಳಿಗೆ ನೀರುಣಿಸಲು ಹನಿ ನೀರಾವರಿ ವ್ಯವಸ್ಥೆಯನ್ನು ಬಳಸುತ್ತೇವೆ. ಮರಗಳ ಸುತ್ತಲೂ ನೀರಾವರಿ ಜಲಾನಯನ ಪ್ರದೇಶಗಳನ್ನು ರಚಿಸುವುದು ಮತ್ತು ಒಣಗಿದ ಎಲೆಗಳು ಮತ್ತು ಎಲೆಗಳನ್ನು ತೆಗೆದುಹಾಕುವುದು ಮುಂತಾದ ಎಲ್ಲಾ ಅಗತ್ಯ ಕೆಲಸಗಳನ್ನು ನಾವು ನಿರ್ವಹಿಸುತ್ತೇವೆ. ನಮಗೆ ಲಭ್ಯವಿರುವ ನೀರು ಪ್ರಕೃತಿಯಲ್ಲಿ ಲವಣಯುಕ್ತವಾಗಿರುತ್ತದೆ. ಪರಿಣಾಮವಾಗಿ ತೆಂಗಿನ ಮರಗಳು ಹಿಂದೆ ಕಳಪೆ ಹಣ್ಣು ಬಿಡುವ ದರವನ್ನು ಪ್ರದರ್ಶಿಸಿದವು ಮತ್ತು ಬೆಳವಣಿಗೆ ಕುಂಠಿತವಾಯಿತು. ಹಿಂದೆ ಉತ್ತಮ ಗುಣಮಟ್ಟದ ನೀರು ಲಭ್ಯವಿದ್ದ ಅವಧಿಯಲ್ಲಿ ನಾವು ಪ್ರತಿ ಮರಕ್ಕೆ 12ರಿಂದ 18 ತೆಂಗಿನಕಾಯಿಗಳನ್ನು ಕೊಯ್ಲು ಮಾಡುತ್ತಿದ್ದೆವು. ಆದಾಗ್ಯೂ ಬರ ಮತ್ತು ಉಪ್ಪು ನೀರಿನ ಸಂಯೋಜಿತ ಪರಿಣಾಮಗಳಿಂದಾಗಿ ಇಳುವರಿ ಇತ್ತೀಚೆಗೆ ಪ್ರತಿ ಮರಕ್ಕೆ ಕೇವಲ 6ರಿಂದ 7 ತೆಂಗಿನಕಾಯಿಗಳಿಗೆ ಇಳಿದಿದೆ. ಇದಲ್ಲದೆ ತೆಂಗಿನಕಾಯಿಗಳ ಗಾತ್ರವು ಗಮನಾರ್ಹವಾಗಿ ಕಡಿಮೆಯಾಗಿದೆ. ಈ ಸಮಸ್ಯೆಯನ್ನು ಪರಿಹರಿಸಲು ನಮ್ಮ ತೋಟದ ಮಾಲೀಕರು ಎಪಿಕೆಎಸ್ ಆರ್ಗಾನಿಕ್ಸ್ನಿಂದ ಕೊಕೊಮ್ಯಾಕ್ಸ್ ಎಂಬ ಗೊಬ್ಬರವನ್ನು ಖರೀದಿಸಿದರು. ಉತ್ಪನ್ನವನ್ನು ಕೊರಿಯರ್ ಸೇವೆಯ ಮೂಲಕ ನಮಗೆ ತಲುಪಿಸಲಾಯಿತು. ನಾವು 100 ಮಿಲಿ ಗೊಬ್ಬರವನ್ನು 1 ಲೀಟರ್ ನೀರಿನೊಂದಿಗೆ ಬೆರೆಸಿ ದ್ರಾವಣವನ್ನು ತಯಾರಿಸಿದ್ದೇವೆ ಮತ್ತು ಈ ಮಿಶ್ರಣವನ್ನು 3 ಪ್ರತ್ಯೇಕ ಸಂದರ್ಭಗಳಲ್ಲಿ ಮರಗಳಿಗೆ ಹಾಕಿದ್ದೇವೆ. ಕೊಕೊಮ್ಯಾಕ್ಸ್ ಹಾಕಿದ ನಂತರ ತೆಂಗಿನ ಮರಗಳಲ್ಲಿ ಗಮನಾರ್ಹ ಬದಲಾವಣೆಗಳನ್ನು ಗಮನಿಸಲಾಯಿತು. ಹಿಂದಿನ ಮಟ್ಟಗಳಿಗೆ ಹೋಲಿಸಿದರೆ ತೆಂಗಿನಕಾಯಿಗಳ ತೂಕ ಹೆಚ್ಚಾಯಿತು. ಕಾಯಿಗಳ ಗಾತ್ರ ದೊಡ್ಡದಾಗಿ ಬೆಳೆಯಲು ಪ್ರಾರಂಭಿಸಿತು. ಮರಗಳ ಒಟ್ಟಾರೆ ಬೆಳವಣಿಗೆ ಸುಧಾರಿಸಿತು ಮತ್ತು ಬರ ಮತ್ತು ಉಪ್ಪು ನೀರಿನಿಂದ ಉಂಟಾದ ಹಾನಿ ಕಡಿಮೆಯಾಯಿತು. ಹಿಂದೆ ಸಾಕಷ್ಟು ತೂಕವಿಲ್ಲದ ತೆಂಗಿನಕಾಯಿಗಳನ್ನು ಈಗ ಗಣನೀಯ ತೂಕದೊಂದಿಗೆ ಕೊಯ್ಲು ಮಾಡಲಾಗುತ್ತಿದೆ. ಪರಿಣಾಮವಾಗಿ ಇಳುವರಿಯ ಗುಣಮಟ್ಟವೂ ಸುಧಾರಿಸಿದೆ.